ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಪ್ರಕೃತಿ ಮಾನವರಿಗೆ ತಿಳಿಸಿದ ಸಂದೇಶ ಎಂದರೆ, ನೀವು ಮಾಲೀಕರಲ್ಲ, ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ. ನಾವು ಈ ಜಗತ್ತಿನ ನಂದು ಆ ಸೈಟ್ ನಂದು, ಈ ಮನೆ ನಂದು, ಈ ಜಮೀನು ನಂದು, ಇದು ನಂದು, ಅದು ನಂದು, ನಮ್ಮದಲ್ಲ, ಯಾವುದೂ ಅಲ್ಲ. ಪ್ರಕೃತಿ ಏನು ತಿಳಿಸುತ್ತೆ? ನೀವು ಮಾಲೀಕರಲ್ಲ, ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ. ನಿಮ್ಮ ಮನೆಗೆ ಅತಿಥಿಗಳು ಬಂದು ಹೋಗ್ತಾರಲ್ಲ, ಆ ಥರ ನಾವು ಜಗತ್ತಿಗೆ ಬಂದಿದ್ದೀವಿ ಅಂತ ತಿಳಿಸುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಆರೋಗ್ಯ ಮೌಲ್ಯಗಳು, ನಾವು ತಿಳ್ಕೊಳ್ಳೇಬೇಕಿದನ್ನು. ಆ ಒಂದು ಆರೋಗ್ಯ ಮೌಲ್ಯಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನಮಗೆ ರಕ್ತದೊತ್ತಡ ಎಷ್ಟಿರಬೇಕು ಅಂತಂದರೆ 120/80 mmHg ತನಕ ಇರಬೇಕು ಆರೋಗ್ಯವಾಗಿ ಇರಬೇಕಾದ್ರೆ. ನಾಡಿ ವೇಗ ಎಷ್ಟಿರಬೇಕು? 70ರಿಂದ 100 ಬಾರಿ ನಿಮಿಷ ಅದು ಬಡ್ಕೋಬೇಕು. ದೇಹದ ತಾಪಮಾನ ಅಂತಂದರೆ 36.8 ಡಿಗ್ರಿ ಸೆಲ್ಸಿಯಸ್, ಮೈನಸ್ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಉಸಿರಾಟದ ಪ್ರಮಾಣ 12ರಿಂದ 16 ಬಾರಿ ನಿಮಿಷಕ್ಕೆ ಇರಬೇಕು. ಹಿಮೋಗ್ಲೋಬಿನ್ ಎಷ್ಟಿರಬೇಕು ಅಂದರೆ, ಪುರುಷರಿಗೆ 13ರಿಂದ 18 g/dl ಇರಬೇಕು. ಮಹಿಳೆಯರಿಗೆ 11.5 ಇಂದ 16 g/dl ಇರಬೇಕು. ಕೊಲೆಸ್ಟ್ರಾಲ್ ಎಷ್ಟಿರಬೇಕು ಅಂದರೆ 130ರಿಂದ 200 mg/dl ಇರಬೇಕು. ಪೊಟ್ಯಾಷಿಯಮ್ ಎಷ್ಟಿರಬೇಕು ಅಂದರೆ 35ರಿಂದ 5 3.5, ಗೊತ್ತಾಯ್ತಾ? 5 ಇಲ್ಲಿಂದ ಅಲ್ಲಿ ತನಕ 3.5 5 MEG/L ಇರಬೇಕು. ಸೋಡಿಯಂ ಎಷ್ಟಿರಬೇಕು ಅಂದರೆ 135ರಿಂದ 145 MEG/L ತನಕ ಇರಬೇಕು. ಟ್ರೈಗ್ಲಿಸರೈಡ್ ಅಂದರೆ 220ರಿಂದ mg/dlಕ್ಕಿಂತ ಕಡಿಮೆ ನಮಗಿರಬೇಕು ಅಂತ ಹೇಳಿದ್ದಾರೆ. ರಕ್ತದ ಪ್ರಮಾಣ ಎಷ್ಟಿರಬೇಕು ಅಂದರೆ 5ರಿಂದ 6 ಲೀಟರ್ ಇರಬೇಕು. ನಮಗೆ ರಕ್ತ ಪ್ರಮಾಣ 5ರಿಂದ 6 ಲೀಟರ್ ಇದ್ರೇ ಆರೋಗ್ಯವಾಗಿದ್ದೀನಿ. ಕಡಿಮೆ ಇದ್ದರೆ ನಾವು ಆರೋಗ್ಯವಾಗೇ ಇಲ್ಲ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಎಷ್ಟಿರಬೇಕು ಅಂದರೆ, ಮಕ್ಕಳಿಗೆ 70ರಿಂದ 130 mg ಇರಬೇಕು DL. ವಯಸ್ಕರಿಗೆ 70ರಿಂದ 115 mg/dl ಇರಬೇಕು. ಗೊತ್ತಾಯ್ತಾ? ನಮಗೆ ಸಕ್ಕರೆ ಪ್ರಮಾಣ ಅಷ್ಟಿರಲೇಬೇಕು. ಕಡಿಮೆ ಆದರೂ ಕಷ್ಟ, ಜಾಸ್ತಿ ಆದರೂ ಕಷ್ಟ. ಕಬ್ಬಿಣದ ಐರನ್ ಎಷ್ಟಿರಬೇಕು? 8ರಿಂದ 15 mg/dl ಇರಬೇಕು. ಶ್ವೇತಕರ್ಣಗಳು WBC 4000ರಿಂದ 11000 ಇರಬೇಕು. ಶ್ವೇತ ರಕ್ತಕಣಗಳು 4000ರಿಂದ 11000 ರಕ್ತಕಣಗಳು. ಪ್ಲೇಟ್ಲೆಟ್ಗಳು ಎಷ್ಟಿರಬೇಕು ಅಂದರೆ 1.5 ಲಕ್ಷದಿಂದ 4 ಲಕ್ಷ ಪ್ಲೇಟ್ಲೆಟ್ಗಳು ಇರಬೇಕು. ಕೆಂಪು ರಕ್ತಕಣಗಳು RBC ಎಷ್ಟಿರಬೇಕು? 4ರಿಂದ 6 ಮಿಲಿಯನ್ ಇರಬೇಕು. ಕ್ಯಾಲ್ಸಿಯಂ ಎಷ್ಟಿರಬೇಕು ಅಂದರೆ 8.6ರಿಂದ 10.3 mg/dl ಇರಬೇಕು. ವಿಟಮಿನ್ D3 ಎಷ್ಟಿರಬೇಕು ಅಂದರೆ 20ರಿಂದ 50 mg/ml ಇರಬೇಕು. ವಿಟಮಿನ್ B12 ಎಷ್ಟಿರಬೇಕು ಅಂದರೆ 200ರಿಂದ 900 pg/ml ಇರಬೇಕು. ನಾವೇನು ಮಾಡಬೇಕು ಅಂದರೆ, ಯಾವಾಗಲೂ ಆರೋಗ್ಯವಾಗಿರೋಕ್ಕೆ ಸಮತೋಲನ ಆಹಾರವನ್ನು ಸೇವಿಸಬೇಕು, ನಿತ್ಯ ವ್ಯಾಯಾಮ ಮಾಡಬೇಕು, ಸಾಕಷ್ಟು ನೀರು ಕುಡಿಬೇಕು. ಗೊತ್ತಾಯ್ತಾ? ಅವೆಲ್ಲ ಮಾಡಿಕೊಂಡು ನಾವು ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡ್ಕೊಂಡಿದ್ದಾಗ ನಾವು ಯಾವಾಗಲೂ ಆರೋಗ್ಯವಾಗಿರುತ್ತೆ. ನಮಗೆ ಕರೆಕ್ಟಾಗಿ ನಿದ್ದೆ ಬರಬೇಕು, ಕರೆಕ್ಟಾಗಿ ಲೆಟ್ರಿನ್ಗಳು, ಕರೆಕ್ಟಾಗಿ ಮೋಷನ್ಗಳು ಆದಾಗ ನಾವು ದೇಹ ಕರೆಕ್ಟಾಗಿದೆ ಅಂತ, ಇಲ್ಲ ಅಂದರೆ ದೇಹ ಕರೆಕ್ಟಾಗಿಲ್ಲ ಅಂತ ನಾವು ತಿಳ್ಕೋಬೇಕು. ಇವೆಲ್ಲ ಈ ಥರ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/6/2026 ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ನಿಜ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ದ್ವಾದಶಿ, ರಾತ್ರಿ 10:25, ನಕ್ಷತ್ರ ವಿಶಾಖ, ರಾತ್ರಿ 8:04, ಮಳೆ ಆರಿದ್ರೆ 2ನೇ ಪಾದ, ರಾಹುಕಾಲ 10:50ರಿಂದ 12:26, ಗುಳಿಕ ಕಾಲ 7:38ರಿಂದ 9:14, ಯಮಗಂಡ ಕಾಲ 3:38ರಿಂದ 5:14. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.